ಈಗ ತಮಗೆ ಗೊತ್ತಿರೋಂಗೆ ನಾನು 67ರಲ್ಲಿ ಕರ್ನಾಟಕ ವಿಧಾನಸಭೆಯ ಶಾಸಕ. 67 ನೀವು ಯಾರು ಹುಟ್ಟೇ ಇರಲಿಲ್ಲ. 67 1967. ಆಗ 69ರಲ್ಲಿ ವೀರೇಂದ್ರ ಪಾಟೀಲರು ರಾಜ್ಯದ ಮುಖ್ಯಮಂತ್ರಿ. 67 ಗೆದ್ದಾಗ ನಿಜಲಿಂಗಪ್ಪನವರು ಮುಖ್ಯಮಂತ್ರಿ. ಅವರು ದೇಶದ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಅವರು ಹೋದ ತಕ್ಷಣ ಆ ಕಾಲದ ಕಾಂಗ್ರೆಸ್ ಅಂದರೆ ನಿಜಲಿಂಗಪ್ಪನವರು, ಕಾಮರಾಜ್ ನಾಡ್, ಅತುಲ್ಯ ಘೋಷ್, ಭಾರಿ ಅಂದ್ರೆ ಭಾರಿ. ಅವರಲ್ಲಿ ಹೋದ ತಕ್ಷಣ ಇಲ್ಲಿ ವೀರೇಂದ್ರ ಪಾಟೀಲರು ಮುಖ್ಯಮಂತ್ರಿ ಆಗ್ತಾರೆ. ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿ ಒಂದೇ ಅಲ್ಲ, ಅವರಿಗೆ ಗೃಹ ಖಾತೆ ಇದ್ದೇ ಇರುತ್ತೆ. ಅವರಿಗೆ ಬಹಳ ಅದ್ಭುತ. ಈಗ ತಮಗೆ ಗೊತ್ತಿರೋಂಗೆ ನಾನು 67ರಲ್ಲಿ ಕರ್ನಾಟಕ ವಿಧಾನಸಭೆಯ ಶಾಸಕ. 67 ನೀವು ಯಾರು ಹುಟ್ಟೇ ಇರಲಿಲ್ಲ. 67 1967. ಆಗ 69ರಲ್ಲಿ ವೀರೇಂದ್ರ ಪಾಟೀಲರು ರಾಜ್ಯದ ಮುಖ್ಯಮಂತ್ರಿ. 67 ಗೆದ್ದಾಗ ನಿಜಲಿಂಗಪ್ಪನವರು ಮುಖ್ಯಮಂತ್ರಿ. ಅವರು ದೇಶದ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಅವರು ಹೋದ ತಕ್ಷಣ ಆ ಕಾಲದ ಕಾಂಗ್ರೆಸ್ ಅಂದರೆ ನಿಜಲಿಂಗಪ್ಪನವರು, ಕಾಮರಾಜ್ ನಾಡ್, ಅತುಲ್ಯ ಘೋಷ್, ಭಾರಿ ಅಂದ್ರೆ ಭಾರಿ. ಅವರಲ್ಲಿ ಹೋದ ತಕ್ಷಣ ಇಲ್ಲಿ ವೀರೇಂದ್ರ ಪಾಟೀಲರು ಮುಖ್ಯಮಂತ್ರಿ ಆಗ್ತಾರೆ. ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿ ಒಂದೇ ಅಲ್ಲ, ಅವರಿಗೆ ಗೃಹ ಖಾತೆ ಇದ್ದೇ ಇರುತ್ತೆ. ಅವರಿಗೆ ಬಹಳ ಅದ್ಭುತ. ಈಗ ತಮಗೆ ಗೊತ್ತಿರೋಂಗೆ ನಾನು 67ರಲ್ಲಿ ಕರ್ನಾಟಕ ವಿಧಾನಸಭೆಯ ಶಾಸಕ. 67 ನೀವು ಯಾರು ಹುಟ್ಟೇ ಇರಲಿಲ್ಲ. 67 1967. ಆಗ 69ರಲ್ಲಿ ವೀರೇಂದ್ರ ಪಾಟೀಲರು ರಾಜ್ಯದ ಮುಖ್ಯಮಂತ್ರಿ. 67 ಗೆದ್ದಾಗ ನಿಜಲಿಂಗಪ್ಪನವರು ಮುಖ್ಯಮಂತ್ರಿ. ಅವರು ದೇಶದ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಅವರು ಹೋದ ತಕ್ಷಣ ಆ ಕಾಲದ ಕಾಂಗ್ರೆಸ್ ಅಂದರೆ ನಿಜಲಿಂಗಪ್ಪನವರು, ಕಾಮರಾಜ್ ನಾಡ್, ಅತುಲ್ಯ ಘೋಷ್, ಭಾರಿ ಅಂದ್ರೆ ಭಾರಿ. ಅವರಲ್ಲಿ ಹೋದ ತಕ್ಷಣ ಇಲ್ಲಿ ವೀರೇಂದ್ರ ಪಾಟೀಲರು ಮುಖ್ಯಮಂತ್ರಿ ಆಗ್ತಾರೆ. ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿ ಒಂದೇ ಅಲ್ಲ, ಅವರಿಗೆ ಗೃಹ ಖಾತೆ ಇದ್ದೇ ಇರುತ್ತೆ. ಅವರಿಗೆ ಬಹಳ ಅದ್ಭುತ. ಈಗ ತಮಗೆ ಗೊತ್ತಿರೋಂಗೆ ನಾನು 67ರಲ್ಲಿ ಕರ್ನಾಟಕ ವಿಧಾನಸಭೆಯ ಶಾಸಕ. 67 ನೀವು ಯಾರು ಹುಟ್ಟೇ ಇರಲಿಲ್ಲ. 67 1967. ಆಗ 69ರಲ್ಲಿ ವೀರೇಂದ್ರ ಪಾಟೀಲರು ರಾಜ್ಯದ ಮುಖ್ಯಮಂತ್ರಿ. 67 ಗೆದ್ದಾಗ ನಿಜಲಿಂಗಪ್ಪನವರು ಮುಖ್ಯಮಂತ್ರಿ. ಅವರು ದೇಶದ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಅವರು ಹೋದ ತಕ್ಷಣ ಆ ಕಾಲದ ಕಾಂಗ್ರೆಸ್ ಅಂದರೆ ನಿಜಲಿಂಗಪ್ಪನವರು, ಕಾಮರಾಜ್ ನಾಡ್, ಅತುಲ್ಯ ಘೋಷ್, ಭಾರಿ ಅಂದ್ರೆ ಭಾರಿ. ಅವರಲ್ಲಿ ಹೋದ ತಕ್ಷಣ ಇಲ್ಲಿ ವೀರೇಂದ್ರ ಪಾಟೀಲರು ಮುಖ್ಯಮಂತ್ರಿ ಆಗ್ತಾರೆ. ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿ ಒಂದೇ ಅಲ್ಲ, ಅವರಿಗೆ ಗೃಹ ಖಾತೆ ಇದ್ದೇ ಇರುತ್ತೆ. ಅವರಿಗೆ ಬಹಳ ಅದ್ಭುತ. ಈಗ ತಮಗೆ ಗೊತ್ತಿರೋಂಗೆ ನಾನು 67ರಲ್ಲಿ ಕರ್ನಾಟಕ ವಿಧಾನಸಭೆಯ ಶಾಸಕ. 67 ನೀವು ಯಾರು ಹುಟ್ಟೇ ಇರಲಿಲ್ಲ. 67 1967. ಆಗ 69ರಲ್ಲಿ ವೀರೇಂದ್ರ ಪಾಟೀಲರು
ರಾಜ್ಯದ ಮುಖ್ಯಮಂತ್ರಿ. 67 ಗೆದ್ದಾಗ ನಿಜಲಿಂಗಪ್ಪನವರು ಮುಖ್ಯಮಂತ್ರಿ. ಅವರು ದೇಶದ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಅವರು ಹೋದ ತಕ್ಷಣ ಆ ಕಾಲದ ಕಾಂಗ್ರೆಸ್ ಅಂದರೆ ನಿಜಲಿಂಗಪ್ಪನವರು, ಕಾಮರಾಜ್ ನಾಡ್, ಅತುಲ್ಯ ಘೋಷ್, ಭಾರಿ ಅಂದ್ರೆ ಭಾರಿ. ಅವರಲ್ಲಿ ಹೋದ ತಕ್ಷಣ ಇಲ್ಲಿ ವೀರೇಂದ್ರ ಪಾಟೀಲರು ಮುಖ್ಯಮಂತ್ರಿ ಆಗ್ತಾರೆ. ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿ ಒಂದೇ ಅಲ್ಲ, ಅವರಿಗೆ ಗೃಹ ಖಾತೆ ಇದ್ದೇ ಇರುತ್ತೆ. ಅವರಿಗೆ ಬಹಳ ಅದ್ಭುತ. ಈಗ ತಮಗೆ ಗೊತ್ತಿರೋಂಗೆ ನಾನು 67ರಲ್ಲಿ ಕರ್ನಾಟಕ ವಿಧಾನಸಭೆಯ ಶಾಸಕ. 67 ನೀವು ಯಾರು ಹುಟ್ಟೇ ಇರಲಿಲ್ಲ. 67 1967. ಆಗ 69ರಲ್ಲಿ ವೀರೇಂದ್ರ ಪಾಟೀಲರು ರಾಜ್ಯದ ಮುಖ್ಯಮಂತ್ರಿ. 67 ಗೆದ್ದಾಗ ನಿಜಲಿಂಗಪ್ಪನವರು ಮುಖ್ಯಮಂತ್ರಿ. ಅವರು ದೇಶದ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಅವರು ಹೋದ ತಕ್ಷಣ ಆ ಕಾಲದ ಕಾಂಗ್ರೆಸ್ ಅಂದರೆ ನಿಜಲಿಂಗಪ್ಪನವರು, ಕಾಮರಾಜ್ ನಾಡ್, ಅತುಲ್ಯ ಘೋಷ್, ಭಾರಿ ಅಂದ್ರೆ ಭಾರಿ. ಅವರಲ್ಲಿ ಹೋದ ತಕ್ಷಣ ಇಲ್ಲಿ ವೀರೇಂದ್ರ ಪಾಟೀಲರು ಮುಖ್ಯಮಂತ್ರಿ ಆಗ್ತಾರೆ. ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿ ಒಂದೇ ಅಲ್ಲ, ಅವರಿಗೆ ಗೃಹ ಖಾತೆ ಇದ್ದೇ ಇರುತ್ತೆ. ಅವರಿಗೆ ಬಹಳ ಅದ್ಭುತ. ಈಗ ತಮಗೆ ಗೊತ್ತಿರೋಂಗೆ ನಾನು 67ರಲ್ಲಿ ಕರ್ನಾಟಕ ವಿಧಾನಸಭೆಯ ಶಾಸಕ. 67 ನೀವು ಯಾರು ಹುಟ್ಟೇ ಇರಲಿಲ್ಲ. 67 1967. ಆಗ 69ರಲ್ಲಿ ವೀರೇಂದ್ರ ಪಾಟೀಲರು ರಾಜ್ಯದ ಮುಖ್ಯಮಂತ್ರಿ. 67 ಗೆದ್ದಾಗ ನಿಜಲಿಂಗಪ್ಪನವರು ಮುಖ್ಯಮಂತ್ರಿ. ಅವರು ದೇಶದ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಅವರು ಹೋದ ತಕ್ಷಣ ಆ ಕಾಲದ ಕಾಂಗ್ರೆಸ್ ಅಂದರೆ ನಿಜಲಿಂಗಪ್ಪನವರು, ಕಾಮರಾಜ್ ನಾಡ್, ಅತುಲ್ಯ ಘೋಷ್, ಭಾರಿ ಅಂದ್ರೆ ಭಾರಿ. ಅವರಲ್ಲಿ ಹೋದ ತಕ್ಷಣ ಇಲ್ಲಿ ವೀರೇಂದ್ರ ಪಾಟೀಲರು ಮುಖ್ಯಮಂತ್ರಿ ಆಗ್ತಾರೆ. ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿ ಒಂದೇ ಅಲ್ಲ, ಅವರಿಗೆ ಗೃಹ ಖಾತೆ ಇದ್ದೇ ಇರುತ್ತೆ. ಅವರಿಗೆ ಬಹಳ ಅದ್ಭುತ. ಈಗ ತಮಗೆ ಗೊತ್ತಿರೋಂಗೆ ನಾನು 67ರಲ್ಲಿ ಕರ್ನಾಟಕ ವಿಧಾನಸಭೆಯ ಶಾಸಕ. 67 ನೀವು ಯಾರು ಹುಟ್ಟೇ ಇರಲಿಲ್ಲ. 67 1967. ಆಗ 69ರಲ್ಲಿ ವೀರೇಂದ್ರ ಪಾಟೀಲರು ರಾಜ್ಯದ ಮುಖ್ಯಮಂತ್ರಿ. 67 ಗೆದ್ದಾಗ ನಿಜಲಿಂಗಪ್ಪನವರು ಮುಖ್ಯಮಂತ್ರಿ. ಅವರು ದೇಶದ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಅವರು ಹೋದ ತಕ್ಷಣ ಆ ಕಾಲದ ಕಾಂಗ್ರೆಸ್ ಅಂದರೆ ನಿಜಲಿಂಗಪ್ಪನವರು, ಕಾಮರಾಜ್ ನಾಡ್, ಅತುಲ್ಯ ಘೋಷ್, ಭಾರಿ ಅಂದ್ರೆ ಭಾರಿ. ಅವರಲ್ಲಿ ಹೋದ ತಕ್ಷಣ ಇಲ್ಲಿ ವೀರೇಂದ್ರ ಪಾಟೀಲರು ಮುಖ್ಯಮಂತ್ರಿ ಆಗ್ತಾರೆ. ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿ ಒಂದೇ ಅಲ್ಲ, ಅವರಿಗೆ ಗೃಹ ಖಾತೆ ಇದ್ದೇ ಇರುತ್ತೆ. ಅವರಿಗೆ ಬಹಳ ಅದ್ಭುತ.